ಕೇಂದ್ರ ಸರ್ಕಾರದ ಪ್ರಾದೇಶಿಕ ಕೌಶಲ್ಯ ಅಭಿವೃದ್ಧಿ ಪುನರ್ವಸತಿ ಮತ್ತು ವಿಶೇಷ ಚೇತನರ ಸಬಲೀಕರಣ ಕೇಂದ್ರದ ಸಹಯೋಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಿನ್ನೆ ವಿಶೇಷ ಚೇತನರಿಗೆ ಉಚಿತ ಸಲಕರಣೆ ವಿತರಣೆ ಕಾರ್ಯಕ್ರಮಕ್ಕೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಚಾಲನೆ ನೀಡಿದರು. ಈ ವೇಳೆ ಸಂಸದ ಬಿವೈ ರಾಘವೇಂದ್ರ, ಲಯನ್ಸ್ ಸಂಸ್ಥೆಯ ಸಾಗರ ಘಟಕದ ಅಧ್ಯಕ್ಷ ಡಾ ಟಿ ಪ್ರಸನ್ನ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 167 ವಿಶೇಷ ಚೇತನರಿಗೆ 1,27,00,000 ಸಾಧನ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಹೆಚ್ಚಿನ ಅಡಿಯಲ್ಲಿ ಚೇತನ ವ್ಯಕ್ತಿಗಳಿಗೆ ಈಗ ನಾವು ಹೇಳ್ಬೇಕಾದ್ರೆ 1+1 ಈ ಒಂದು ನೀವು ನಿಂತ್ಕೊಳ್ಳಿ ಸರ್ ಕೊಡೋಣ. ಬಳಿಕ ಬಿವೈ ರಾಘವೇಂದ್ರ, ವಿಶೇಷ ಚೇತನರಿಗೆ ದೈಹಿಕ ಸಮಸ್ಯೆ ಇರಬಹುದು, ಆದರೆ ಸವಾಲುಗಳನ್ನು ಎದುರಿಸುವ ಆತ್ಮಸ್ಥೈರ್ಯ ಇರುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ವಿಕಲಚೇತನರಲ್ಲಿ ಆತ್ಮಸ್ಥೈರ್ಯ ತುಂಬಿ ಸಮಾಜದ ಮುಖ್ಯವಾಹಿನಿಯಲ್ಲಿ ತೊಡಗಿಕೊಳ್ಳುವಂತೆ ಯೋಜನೆಗಳನ್ನು ರೂಪಿಸಿ ಮುನ್ನಡೆಸುತ್ತಿದೆ ಎಂದರು. ಅತ್ಯಂತ ಶ್ಲಾಘನೀಯ ವಿಚಾರ. ಒಂದು ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಶಾಸಕ ಗೋಪಾಲಕೃಷ್ಣ ಬೇಳೂರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಶೇಷ ಚೇತನರಿಗೆ ಯೋಜನೆಗಳನ್ನು ರೂಪಿಸಿ ಸಹಕರಿಸುವ ಕೆಲಸ ಮಾಡುತ್ತಿದೆ. ಗ್ರಾಮ ಪಂಚಾಯಿತಿ ಸ್ಥಳೀಯ ಸಂಸ್ಥೆಗಳ ಮಟ್ಟದಲ್ಲಿ ಅವರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಸೈಕಲ್ ಪ್ರತಿಯೊಂದು ಸುಮಾರು 1,704 ಜನರಿಗೆ ನಾವು ಸಹ ವಿತರಣೆಯನ್ನ ಮಾಡಿದ್ವಿ. ರಾಜ್ಯ ಸರ್ಕಾರದಲ್ಲೂ ವಿತರಣೆ ಮಾಡಿದ್ವಿ. ದೂರದರ್ಶನದೊಂದಿಗೆ ಲಯನ್ಸ್ ಕ್ಲಬ್ನ ಸಾಗರ ಶಾಖೆ ಅಧ್ಯಕ್ಷ ಡಿ ಪ್ರಸನ್ನ, ಕೇಂದ್ರ ಸರ್ಕಾರ ವಿಕಲಚೇತನರು ಮತ್ತು ದಿವ್ಯಾಂಗರಿಗೆ ಸಾಧನ ಸಲಕರಣೆಗಳನ್ನು ನೀಡುತ್ತಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಭಾರತ ಸರ್ಕಾರದ ಒಂದು ವಿನೂತನ ಯೋಜನೆಯಾದಂತಹ ಅಂಗವಿಕಲರಿಗೆ ತಲುಪುವ ನಿಟ್ಟಿನಲ್ಲಿ ನಾವು ಅವರಿಗೆ ಸಾಧನ ಸಲಕರಣೆಗಳನ್ನು ಇಂದು ನೀಡುತ್ತಿದ್ದೇವೆ. ಸರಿಸುಮಾರು 167 ಜನ ಫಲಾನುಭವಿಗಳಿಗೆ ನಾವು ಇವತ್ತು ನೀಡುತ್ತಿದ್ದೇವೆ. ಶೃಂಗೇರಿ ಶಂಕರಮಠ ಧರ್ಮಾಧಿಕಾರಿ ಅಶ್ವಿನಿ ಕುಮಾರ್, ಕೇಂದ್ರ ಸರ್ಕಾರದ ಯೋಜನೆಗಳು ನಿಜವಾದ ಫಲಾನುಭವಿಗಳನ್ನು ತಲುಪಬೇಕು. ಶೃಂಗೇರಿ ಶಂಕರಮಠ ಸಾಮಾಜಿಕ ಕಾರ್ಯಗಳಲ್ಲಿ ಸಹಕಾರ ನೀಡುತ್ತಿದ್ದು ತಾಲೂಕಿನಲ್ಲಿ ವಿಶೇಷ ಚೇತನರನ್ನು ಗುರುತಿಸುವಲ್ಲಿ ತೊಡಗಿಕೊಂಡಿದೆ ಎಂದರು. ವಿಶೇಷ ಹಣವನ್ನು ಕೇಂದ್ರ ಸರ್ಕಾರದಿಂದ ನಾವು ತಂದು ಅದನ್ನು ವಿಶೇಷ ಚೇತನ ವ್ಯಕ್ತಿಗಳಿಗೆ ಪರಿಕರಗಳನ್ನು ಕೊಡುವಂಥ ಕೆಲಸವನ್ನು ಇಂದು ನಾವು ಮಾಡ್ತಾ ಇದ್ದೇವೆ. ಫಲಾನುಭವಿ ಸಹೋದರಿ ರಮ್ಯಾ, ತಮ್ಮ ಸಹೋದರ ಅಂಗವೈಕಲ್ಯತೆಯಿಂದ ಬಳಲುತ್ತಿದ್ದು ಕೇಂದ್ರ ಸರ್ಕಾರದಿಂದ ಸಾಧನ ಸಲಕರಣೆಗಳನ್ನು ವಿತರಿಸಲಾಗಿದೆ. ಕೇಂದ್ರ ಸರ್ಕಾರದ ಈ ಯೋಜನೆಯನ್ನು ತಲುಪಿಸಿ ಸಹಕರಿಸುವ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುವುದಾಗಿ ಹೇಳಿದರು. ಯಾವುದೇ ಸಹಾಯ ಆಗಲಿಲ್ಲ, ಅವನು ಓನ್ ಆಗಿ ಯಾವುದೇ ಕೆಲಸ ಮಾಡೋ ಸ್ಥಿತಿಯಲ್ಲಿಲ್ಲ. ಅವನಿಗೆ ಓಡಾಡಬೇಕು ಅನ್ನೋ ಆಸೆ ಇದೆ. ಆದರೆ ಈಗ ನಮಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಸರ್ಕಾರದ ವತಿಯಿಂದ ವೀಲ್ ಚೇರ್ ಬಂದಿರೋದು ನಮಗೆ ತುಂಬ ಅನುಕೂಲ ಆಗಿದೆ.